ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರುನಿ ಕನ್ನಡ ಲಾಗ್. ಇವತ್ತು ನನ್ನ ಲಾಗ್ನ ನನ್ನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಏನು ಮಾಡ್ತೀನಿ, ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನ ನಿಮಗೆ ಫುಲ್ ಅಪ್ಡೇಟ್ ಕೊಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದೆ. ನನ್ನ ವಿಡಿಯೋ ಏನಾದರೂ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಗೈಸ್, ಇವಾಗ ಶಾಪ್ ಹತ್ರ ಬಂದೆ. ನಾನು ಇನ್ನೂ ಪೂಜೆ ಏನು ಮಾಡಿಲ್ಲ ಶಾಪಲ್ಲಿ. ಇವಾಗ ಸ್ಟಾರ್ಟ್ ಮಾಡಬೇಕು. ಎಲ್ಲ ಕ್ಲೀನ್ ಮಾಡಿದ್ದಾರೆ. ಯಾರು ಆಯ್ ಮಾಡ್ಯಾರು ಪೂಜೆ ಎಲ್ಲ ಮಾಡ್ಬೇಕು ಇವಾಗ. ನೋಡಿ, ನಮ್ಮ ಶಾಪ್ ಹೊರಗಡೆ ಈ ಥರ ವೀವ್ ಇದೆ. ನಮ್ಮ ಡಾಲ್ಗಳಿವು. ಅಂದರೆ ಪ್ರತಿ ವಾರ ನಮ್ಮ ಹಬ್ಬಿ ವೆಂಕಟರಾಮ ಸ್ವಾಮಿ ದೇವಸ್ಥಾನ, ಹಾಗೆ ಆಂಜನೇಯ ಟೆಂಪಲ್, ಹಾಗೆ ಶನಿದೇವ್ರ ಟೆಂಪಲ್ಗೆ ಹೋಗ್ತಾನೆ ಸಿಟಿಗೆ. ಅವ್ನು ಮಾರ್ಕೆಟಲ್ಲಿ ಹೂವೆಲ್ಲ ತಂದಮೇಲೆ ನಾವು ಪೂಜೆ ಸ್ಟಾರ್ಟ್ ಮಾಡೋದು. ಇವತ್ತು ಅವ್ನು ಹೋಗೋದೇ ಲೇಟ್ ಆಗಿತ್ತು, ಹಾಗಾಗಿ ಅವ್ನು ಇನ್ನೂ ಬಂದಿಲ್ಲ. ಬಂದಮೇಲೆ ನಾವು ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಅಷ್ಟೊತ್ತಿಗೆ ನಾವು ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರ್ತೀವಿ ದೇವರಿಗೆಲ್ಲ. ಅರವಿಂದ್ ಅವರು ಕೂಡ ಸಿಟಿಗೆ ಟೆಂಪಲ್ಗೆ ಹೋಗ್ತಾಯಿದ್ರು. ಇವತ್ತು ಅವರು ಕೂಡ ಹೋಗಲಿಲ್ಲ. ಅಂದರೆ ಎಲ್ಲರೂ ಸ್ವಲ್ಪ ಹೆದಳೋದು ಲೇಟ್ ಆಯಿತು. ಅಂದರೆ ಅಣ್ಣನ ಮಗನಿಗೆ ನೈಟು ಹುಷಾರಿರಲಿಲ್ಲ, ಹಾಗಾಗಿ ಎಲ್ಲ ಹಾಸ್ಪಿಟಲ್ಗೆ ಹೋಗಿದ್ವಿ. ಇವಾಗಲೂ ಕೂಡ ಅವನು ಅಪೋಲೋ ಹಾಸ್ಪಿಟಲಲ್ಲೇ ಇದ್ದಾನೆ. ಸ್ವಲ್ಪ ಎಲ್ಲರೂ 12:30 1 o'clock ಆಗಿಬಿಡ್ತು ಬರೋದು. ಹಾಗಾಗಿ ಅಭಿನೂ ಕೂಡ ಸ್ವಲ್ಪ ಲೇಟಾಗಿ ಎದ್ದು ಟೆಂಪಲ್ಗೆ ಹೋಗಿದ್ದಾನೆ. ಇನ್ನು ಅಂಗಡಿನೂ ಓಪನ್ ಮಾಡಬೇಕಲ್ಲ, ಹಾಗಾಗಿ ಅರವಿಂದ್ ಹೋಗಿಲ್ಲ. ಇಲ್ಲೇ ಶನಿದೇವ್ರ ಟೆಂಪಲ್ಗೆ ಹೋಗಿದ್ದು. ನಾನು ಇವಾಗ ಬರ್ತೀನಿ. ಓಡಿ ಬಂದು ಆ ಬ್ರಾಹ್ಮಣ ಎದುರಿನಲ್ಲಿ ತಾವುಗಳು ಕೂಡ ಗೋವಿಂದ ಎಂಬುದಾಗಿ ನಾಮಸ್ಮರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಜೈ ಸಂಜೇವನ ಮಾಲಿಕೆ ಗೋವಿಂದ. ಇದು ಭಕ್ತಿ, ನಿಜವಾದ ಭಕ್ತಿ ಎಂದರೆ ಕಾಡುತ್ತೀರಿ. ಆದ ಕಾರಣ ಮತ್ತೆ ಅರ್ಥ ಗೋತ್ರವನ್ನು ಹಿಡಿದು ಆ ಪೇಟೆ ಬೀದಿಯಲ್ಲಿ ಭಿಕ್ಷೆಯನ್ನು ಬಿಡುತ್ತಿದ್ದಾನೆ. ನೋಡಿ ಗೈಸ್, ನಾವು ಬರೋಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಪುರೋಹಿತರು. ಆಯ್ ಮೇಡ, ನೋಡಿ ನಮ್ದು ಹಳೆ ಶಾಪು. ಮನೆಗೆ ಸ್ವಲ್ಪ ತರಕಾರಿನ ಕೂಡ ಪರ್ಚೇಸ್ ಮಾಡಬೇಕಿತ್ತು. ಮುನ್ನಿ ಸ್ಕೂಲಿಂದ ಬಂದು ಹಾಗೆ ಅವಳನ್ನ ಕರ್ಕೊಂಡು ಮನೆಗೆ ಬಿಡಬೇಕಿತ್ತು. ಹೋಗ್ತಾ ಅಂದವೇ ತರಕಾರಿನ ಕೂಡ ತೊಗೊಂಡೋಗೋಣ ಅಂತ ಹೇಳಿ ಇಲ್ಲಿ ಫ್ರೂಟ್ ಶಾಪ್ ಹತ್ರ ಬಂದೆ. ಹಾಗೆ ಹಣ್ಣು ಮತ್ತು ತರಕಾರಿನ ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ಮನೆ ಹತ್ರ ಹೋದೆ. ಮುನ್ನಿನ ಬಿಟ್ಟು ಹಾಗೆ ನಾನು ಶಾಪ್ ಹತ್ರ ಹೋಗಬೇಕಿತ್ತು. ಹಾಗಾಗಿ ನಾನು ಮುನ್ನಿನ ಮನೆ ಹತ್ರ ಬಿಟ್ಟು ಮತ್ತೆ ಶಾಪ್ ಹತ್ರ ಹೊರಟೆ. ನಾನು ಶಾಪ್ಗೆ ಹೋದ ನಂತರ ಅಭಿ ಮತ್ತು ಅವರು ಎಲ್ಲೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಮತ್ತೆ ಹೋದರು. ಹಾಗಾಗಿ ನಾನೇ ಕಸ್ಟಮರ್ನ ಅಟೆಂಡ್ ಮಾಡಿದೆ. ಅಷ್ಟರಲ್ಲಿ ಅವರು ಮುಗಿಸ್ಕೊಂಡು ಬಂದರು ರಿಟರ್ನು. ಓಕೆ, ಇವರಿಬ್ಬರು ಬಂದ್ರಲ್ಲ ಅಂತ ಹೇಳಿ ನಾನು ಇನ್ನೇನು ಮಾಡೋದು, ಇಲ್ಲಿ ಕೂತ್ಕೊಂಡು ಅವರಿಬ್ಬರು ಇದ್ದಾರಲ್ಲ ಅಂತ ಹೇಳಿ ನಾನು ಅಲ್ಲಿಗಾದರೂ ಹೋಗೋಣ ಅಂತ ಹಳೆ ಶಾಪ್ ಹತ್ರ ಬಂದೆ. ಇಲ್ಲಿ ಜುಬೇರು ಕಾರ್ ವಾಶ್ ಮಾಡ್ತಾಯಿದ್ದ, ವಾಟ್ರ್ ವಾಶ್ ಮಾಡ್ತಿದ್ದ. ಸೊ ಅವನು ಸ್ವಲ್ಪ ಮಾತಾಡಿಸ್ತಾ ಹಾಗೆ ನಿಂತ್ಕೊಂಡೆ. ನೀಟಾಗೆಲ್ಲ ವಾಶ್ ಮಾಡ್ತಿದ್ದ ಅವನೇ. ಯಾವಾಗಲೂ ಸ್ವಲ್ಪ ಸಿಂಪಲ್ಲಾಗಿ ಏನಾದರೂ ಗಲೀಜೆಲ್ಲ ಆಗಿದ್ದರೆ ಅವನೇ ವಾಟ್ರ್ ವಾಶ್ ಮಾಡಿಬಿಡ್ತಾನೆ. ತುಂಬ ನೀಟಾಗಿ ವಾಶ್ ಎಲ್ಲ ಮಾಡಿ ಕ್ಲೀನ್ ಮಾಡ್ತಾನೆ. ಹಾಗೆ ಸ್ವಲ್ಪ ಹೊತ್ತು ನಾನು ಹಾಗೆ ನೋಡ್ತಾ ಮಾತಾಡ್ತಾ ಅವನ ಹತ್ರ ಸುಮ್ಮನೆ ನಿಂತ್ಕೊಂಡೆ. ಇವತ್ತು ಸ್ಟಾಕ್ ಬೇರೆ ಬರೋದಿತ್ತು, ಸೊ ಟ್ರಾನ್ಸ್ಪೋರ್ಟ್ಗೆ ಕೂಡ ಹೋಗಬೇಕಿತ್ತು. ನಾನು ಆ್ಯಕ್ಚುಲಿ ಇವತ್ತು ಇಡೀ ದಿನ ಶಾಪಲ್ಲೇ ಕಳೆದಿದ್ದೀನಿ. ಅಂದರೆ ಎಲ್ಲೂ ಹೋಗಿಲ್ಲ ಇವತ್ತು. ನೋಡೋಣ ಇವತ್ತೇನು ಕೆಲಸ ಇದೆ, ಈವ್ನಿಂಗ್ ನೋಡಬೇಕು. ಎಲ್ಲಾದರೂ ಹೋಗಬೇಕಂದ್ರೆ ಹೋಗಬೇಕಾಗತ್ತೆ. ಅದೇ ಟ್ರಾನ್ಸ್ಪೋರ್ಟ್ಗೊಂದು ಮಾತ್ರ ಹೋಗಲೇಬೇಕು. ಆಲ್ರೆಡಿ ಸ್ಟಾಕ್ ಬಂದಿದೆ, ಸೊ ಹೋಗಬೇಕು. ಜುಬೇರ್ ನೋಡಿ ಅಕ್ಕ ನಾನು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಹಾಗೆ ಅಂತೆಲ್ಲ ಹೇಳ್ತಾ ಇದ್ದ. ನಾನು ಹಾಗೆ ಮಾತಾಡ್ಕೊಂಡು ನಿಂತ್ಕೊಂಡು
ಅಷ್ಟರಲ್ಲಿ ಚಂದು ಕೂಡ ಬಂದ. ಹಾಗೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡೆ. ಮತ್ತು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಿಮ್ಗೆ ಇಷ್ಟ ಆಗೋವಂಥ ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೆ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.